ಇದನ್ನು ಇತಿಹಾಸದಲ್ಲಿ ನಮ್ಮ ತಾಲೂಕಲ್ಲಿ ಎಲ್ಲೂ ನಡೆದಿಲ್ಲ. ಆ ರೀತಿಯಲ್ಲಿ ಎಲ್ಲರ ಮುಂದೆ ಕ್ಯಾಪ್ಟನ್ ಕರೆದು ಒಂದು ಚೀಟಿ ಮುಖಾಂತರ ಬರೆದು ಇದೇ ಥರ ಇನ್ನೂ ಟೂರ್ನಮೆಂಟ್ ಹೆಚ್ಚಾಗಿ ನಾವು ಮಾಡ್ತೀವಿ. ವರ್ಷನೂ ಇದು ನಿಲ್ಲಿಸೋದಿಲ್ಲ, ಪ್ರತಿ ವರ್ಷವೂ ಮಾಡ್ತೀವಿ. ನಮ್ಮ ಮಧುರಣ್ಣವ್ರ ಕಡೆಯಿಂದ ನಮಗೆ ಸಪೋರ್ಟ್ ತುಂಬ ಇದೆ. ಆಯೋಜಿಸಿ ಎಲ್ಲರನ್ನು ಸಾಗೂಡಿಸಿಕೊಂಡು ಭೇದ ಭಾವ ಇಲ್ಲದೆ ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ನಮ್ಮ ಬಿ ಮಧುರಪ್ಪನವರ ನೇತೃತ್ವದಲ್ಲಿ ಅದರಲ್ಲಿ ಇವಾಗ 6 ತಂಡ ಸೆಮಿಫೈನಲ್ ಬಂದು ಇದು ಮೊದಲನೇ ವರ್ಷ ನಡೀತಿದೆ. ಭಾರತೀಯರಿಗೆ ಕ್ರಿಕೆಟ್ ಅಂದ್ರೆ ಎಲ್ಲಿಲ್ಲದ ಪ್ರೀತಿ, ಎಲ್ಲಿಲ್ಲದ ಹುಚ್ಚು. ಈ ಒಂದು ಕ್ರಿಕೆಟ್ ಆಟವನ್ನ ಬಹುಶಃ ಜಗತ್ತಿನಲ್ಲಿ ಅತಿ ಹೆಚ್ಚು ಪ್ರೀತಿಸುವವರು ಯಾರಾದರೂ ಇದ್ರೆ ಅದುವೇ ಭಾರತದಲ್ಲಿನ 140 ಕೋಟಿ ಜನರ ಪೈಕಿ ಬಹುಶಃ ಒಂದು 100 ಕೋಟಿ ಜನರು ಕೂಡ ಈ ಒಂದು ಕ್ರಿಕೆಟ್ ಅನ್ನ ಇಷ್ಟಪಡ್ತಾರೇನೋ ಅಷ್ಟರ ಮಟ್ಟಿಗೆ ಕ್ರಿಕೆಟ್ ಅಂದ್ರೆ ಸಾಕು ಭಾರತೀಯರಿಗೆ ಅಚ್ಚುಮೆಚ್ಚಿನ ಆಟ ಆಗಿದೆ. ಈ ಒಂದು ಕ್ರಿಕೆಟ್ ಆಟ ಯಾವಾಗ IPL ಆರಂಭವಾಯ್ತೋ ಅಂದ್ರೆ ಚುಟುಕು ಕ್ರಿಕೆಟ್ ಆರಂಭವಾಯ್ತೋ ಅಲ್ಲಿಂದ ಆಚೆಗೆ ಈ ದೇಶದ ಗಲ್ಲಿಗಳಲ್ಲೂ ಗ್ರಾಮಗಳಲ್ಲೂ ಬಡಾವಣೆಗಳಲ್ಲೂ ಕೂಡ ಈ ಒಂದು ಚುಟುಕು ಕ್ರಿಕೆಟ್ ಅನ್ನ ಆಡ್ಲಾಗ್ತಾ ಇದೆ. ಅದೇ ರೀತಿಯಾಗಿ ಈ ಒಂದು ಚುಟುಕು ಕ್ರಿಕೆಟ್ ಆನೇಕಲ್ ತಾಲೂಕಿನ ಚಿಂತಲ ಮಡಿವಾಳದಲ್ಲಿ ಚಾಂಪಿಯನ್ಸ್ ಕ್ರಿಕೆಟ್ ಲೀಗ್ ಸೀಸನ್ 1 ಈ ಒಂದು ಟೂರ್ನಿಯನ್ನ ಆಯೋಜಿಸಲಾಗಿತ್ತು. ಈ ಒಂದು ಟೂರ್ನಿಗೆ ಕಾಂಗ್ರೆಸ್ ನ ಮುಖಂಡರಾಗಿರ್ತಕ್ಕಂಥ ಉಸ್ಕೂರು ಮಧುರಪ್ಪನವರು ಚಾಲನೆಯನ್ನ ನೀಡಿದರು. ಹಾಗೆಯೇ ಈ ಒಂದು ಕ್ರೀಡೆಗಳಲ್ಲಿ ಯುವಕರು ಹೆಚ್ಚೆಚ್ಚಾಗಿ ಭಾಗವಹಿಸಬೇಕು. ಕಾರಣ ಸದಾ ಮೊಬೈಲ್ ನಲ್ಲೇ ತಲ್ಲೀನರಾಗಿರ್ತಾರೆ, ದೈಹಿಕ ಚಟುವಟಿಕೆಗಳು ಕಡಿಮೆ ಆಗಿದೆ. ಹಾಗೆ ಸದಾ ಒತ್ತಡದಲ್ಲಿದ್ದಾಗ ಈ ರೀತಿ ಕ್ರೀಡೆಗಳಲ್ಲಿ ನಾವು ನಮ್ಮನ್ನ ತೊಡಗಿಸಿಕೊಂಡಾಗ ಸಹಜವಾಗಿ ಆ ಒಂದು ಒತ್ತಡಗಳು ಕಡಿಮೆ ಆಗುತ್ತೆ ಎನ್ನುವಂಥದ್ದು ಪ್ರತೀತಿ. ಆ ಒಂದು ನಿಟ್ಟಿನಲ್ಲಿ ಚಾಂಪಿಯನ್ಸ್ ಕ್ರಿಕೆಟ್ ಲೀಗ್ ಸೀಸನ್ 1 ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿತ್ತು. ಈ ಒಂದು ಪಂದ್ಯಾವಳಿಗಳಲ್ಲಿ ಕಾರ್ಯಕ್ರಮದಲ್ಲಿ ನರೇಂದ್ರ ಕುಮಾರ್, ಲಾಯರ್ ವೀರಭದ್ರಾರೆಡ್ಡಿ, ಉಸ್ಕೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಶಿವರಾಮ್ ಸೇರಿದಂತೆ ಹಲವು ಮುಖಂಡರುಗಳು ಮತ್ತು ಮದ್ದೂರಪ್ಪನವರು ಈ ಒಂದು ಪಂದ್ಯಾವಳಿಗಳನ್ನ ಆಯೋಜಿಸೋದಕ್ಕೆ ಸತತ 2 ತಿಂಗಳಿಂದ ಶ್ರಮಿಸಿದಂತ ಎಲ್ಲ ಯುವ ನಾಯಕರುಗಳಿಗೆ, ಯುವ ಪ್ರತಿಭೆಗಳಿಗೆ ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸಿದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಬಲವಾಗಿ ಹೊಡೆದಿದ್ದಾರೆ ಗಾಳಿಯಲ್ಲಿ ಚೆಂಡು. ಈ ಬಾರಿ ಗ್ಯಾಪ್ನತ್ತ ಮತ್ತೊಮ್ಮೆ ಅತ್ಯುತ್ತಮ ಬ್ಯಾಟಿಂಗ್. ಲೆಗ್ ಸೈಡ್ ಹೊಡೆಯುವ ಯತ್ನ, ತಂಡಕ್ಕೆ 1 ರನ್ ಸೇರ್ಪಡೆ ಆಗ್ತಾ ಇದೆ. 2 ರನ್ ಗಳಿಸುವ ಪ್ರಯತ್ನದಲ್ಲಿ ಬಲವಾಗಿ ಬಿಡಿಸಿದ್ದಾರೆ. ಕ್ಯಾಚ್ ಆಗುವ ಎಲ್ಲ ಸಾಧ್ಯತೆ ಹೊಡೆದ ಅಂತಾನೆ ಹೇಳ್ಬೋದು. ತಂಡಕ್ಕೆ 4 ರನ್ ಸೇರ್ಪಡೆ ಆಗ್ತಾ ಇದೆ. ಈ ಬಾರಿ ಮತ್ತೊಮ್ಮೆ ಕ್ಯಾಪ್ನಲ್ಲಿ ಚೆಂಡು, ಇದರ ಮುಖ್ಯನ ಸಿಂಗೇನ ಅಗ್ರಹಾರ. ಈ ಬಾರಿ ಮತ್ತೊಮ್ಮೆ ಗಾಳಿಯಲ್ಲಿ, ಈ ಬಾರಿ ಮತ್ತೊಂದು ಬಾಲ್. ಹೌದು, ಕ್ರಿಕೆಟ್ ಅಂದ್ರೆ ಸಾಕು ಎಲ್ಲಿಲ್ಲದ ಹುಚ್ಚು ಪ್ರೀತಿ ಭಾರತೀಯರಿಗೆ. ಇತ್ತೀಚಿನ ವರ್ಷಗಳಲ್ಲಂತೂ IPL ಆರಂಭವಾದ ನಂತರ, ಅದರಲ್ಲೂ RCB 2 ಬಾರಿ ಚಾಂಪಿಯನ್ಸ್ ಆದ ನಂತರವಂತೂ ಹುಚ್ಚು ಇನ್ನಷ್ಟು ಹೆಚ್ಚಾಯ್ತು, ಪ್ರೇಮ ಹೆಚ್ಚಾಯ್ತು. ಈ ಒಂದು ಕ್ರಿಕೆಟ್ ಚಾಂಪಿಯನ್ಸ್ ಲೀಗ್ ಕ್ರಿಕೆಟ್ ಸೀಸನ್ 1 ಈ ಒಂದು ಪಂದ್ಯಾವಳಿಗಳ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಮದ್ದೂರಪ್ಪನವರು ಏನ್ ಮಾತನಾಡೋದು ನೋಡೋಣ ಬನ್ನಿ. ಈ ಬಾರಿ ಮಾತಮ್ಮ ಗಾಳಿಯಲ್ಲಿ ಕ್ಯಾಚ್ ಆಗುವ ಸಾಧ್ಯತೆ, ಮಾತನ್ನು ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದಾರೆ. ಈ ಬಾರಿ ಮಾತನ್ನು ವಿಕೆಟ್. ಲಾಟ್ರಿ ಮುಖಾಂತರ ಆಯ್ಕೆ ಮಾಡ್ತಾ ಇದ್ದಾರೆ. ಆಯ್ತಾ ಮುಂದಿನ ಸುತ್ತಿಗೆ ಈ ಆಟದ ಮೈದಾನದಲ್ಲಿ ಕ್ರಿಕೆಟ್
ಆಟವನ್ನು ಆಡಬೇಕಂದ್ರೆ ತಾಲೂಕು ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗಳನ್ನ ನಡಿಬೇಕಂದ್ರೆ ಅರುಣ್, ಆಮೇಲೆ ಸುಮನ್ನು, ಅಪ್ಪಿ, ಪ್ರದೀಪ್, ಆಕಾಶು, ಅನಿಲ್, ಹರೀಶ್, ಸಿಂಟು, ಯಶವಂತ್ ಇವರೆಲ್ಲ ತುಂಬ ಒಂದು ತಿಂಗಳಿಂದ 2 ತಿಂಗಳಿಂದ ಸತತ ಪ್ರಯತ್ನ ಮಾಡಿ ಎಲ್ಲರನ್ನು ಕನ್ವಿನ್ಸ್ ಮಾಡಿ ಇವತ್ತು ಈ ಪಂದ್ಯಾವಳಿಗಳನ್ನು ಶಾಂತಿಯ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಕ್ರಿಕೆಟ್ ಪಂದ್ಯಗಳನ್ನು ಅಂತ್ಯಗೊಳ್ತಾ ಇದ್ದಾರೆ. ಇನ್ನೇನು 6 ತಂಡಗಳು ಮಾತ್ರ ಅಂತಿಮ ಹಂತಕ್ಕೆ ಬಂದಿದೆ. ಇದನ್ನು ಇತಿಹಾಸದಲ್ಲಿ ನಮ್ಮ ತಾಲೂಕಲ್ಲಿ ಎಲ್ಲೂ ನಡೆದಿಲ್ಲ. ಆ ರೀತಿಯಲ್ಲಿ ಎಲ್ಲರ ಮುಂದೆ ಕ್ಯಾಪ್ಟನ್ ಕರೆದು ಒಂದು ಚೀಟಿ ಮುಖಾಂತರ ಬರೆದು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಮುನ್ರಾಜು ಇವರ ಸನ್ನಿಹಿತದಲ್ಲಿ ಎಲ್ಲ ಸೇರಿ ಚೀಟಿಗಳನ್ನು ಎತ್ತುವ ಮೂಲಕ ನೇರ ಆಯ್ಕೆ ಮಾಡಿ ಕ್ರಿಕೆಟ್ ಪಂದ್ಯಾವಳಿ ಆಡಂಗೆ ಮಾಡಿ ನಮ್ಮ ಸಿ ಎಂ ಫಿನಿಕ್ಸ್ ಬಾಯ್ಸ್ ಅವರು ಆಯೋಜಿಸಿರುವ ಕ್ರಿಕೆಟ್ ಪಂದ್ಯಾವಳಿಗಳನ್ನು ನಮ್ಮ ಊರಿನ ಹುಡುಗರಾದರೂ ಮುಂದೆ ಬಂದು ಈ ಒಂದು ಪಂದ್ಯಾವಳಿಗಳಿಗೆ ಆಯೋಜಿಸಿ ಎಲ್ಲರನ್ನು ಸಾಗೂಡಿಸಿಕೊಂಡು ಭೇದ ಭಾವ ಇಲ್ಲದೆ ಯಾವುದೇ ಮೋಸದ ಆಟವಿಲ್ಲದೆ ಎಲ್ಲ ಕ್ಯಾಪ್ಟನ್ಗಳ ಮುಂದೆ ಪ್ರತಿ ಒಬ್ಬರ ಟೀಮಿನ ಚೀಟಿಗಳನ್ನು ಎತ್ತಿ ಇವತ್ತು ಈ ಆಯೋಜಿಸಿರುವ ಯಾರೇ ಗೆಲ್ಲಲಿ ಯಾರೇ ಸೋಲಲಿ ಬಟ್ ಆಟ ಅನ್ನೋದು ಒಂದು ಇದು ಕೊಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸಿ ಎಂ ಬಾಯ್ಸ್ ಅವರಿಗೆ ಮೂಲಕ ಧನ್ಯವಾದಗಳು ಹೇಳ್ತೇವೆ. ಇಲ್ಲಿ ಬಂದಿರೋ ಎಲ್ಲ ತಂಡಗಳಿಗೂ ಧನ್ಯವಾದ ತಿಳಿಸ್ತೇವೆ. ಹಾಗೆ ಈ ಒಂದು ಪಂದ್ಯಾವಳಿಗಳ ಬಗ್ಗೆ ಇನ್ನಷ್ಟು ಯುವ ಮುಖಂಡರುಗಳು ಮಾತನಾಡಿದ್ದು ಹೀಗೆ, ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ಹೀಗೆ. ಚಿಂತಾಲ ಮಡಿವಾಳ ಗ್ರಾಮದಲ್ಲಿ ಮೊಟ್ಟಮೊದಲ ಬಾರಿಗೆ ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ. ಮೊದಲನೇದಾಗಿ ಆಯೋಜನೆ ಮಾಡಿದ ಎಲ್ರಿಗೂ ಅಭಿನಂದನೆಗಳನ್ನು ಹೇಳ್ತೀನಿ. ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ನಮ್ಮ ಬಿ ಮುದ್ರಪ್ಪನವರ ನೇತೃತ್ವದಲ್ಲಿ ಇವತ್ತು ತುಂಬ ಚೆಂದಾಗಿ ಮೂಡಿ ಬಂದಿದೆ. 20 ತಂಡಗಳು ಬಂದಿದ್ದು ಈಗಾಗಲೇ ಎಲ್ಲ ಆಗಿ 6 ತಂಡ ಸೆಮಿಫೈನಲ್ಗೆ ಹೋಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ ಹೋಗಿರೋರಿಗೆಲ್ಲ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ. ಮೊಟ್ಟ ಮೊದಲ ಬಾರಿಗೆ ಒಂದು ಕ್ರಿಕೆಟನ್ನು ಆಯೋಜನೆ ಮಾಡಿರ್ತಾ ಅದಕ್ಕೆ 20 ತಂಡಗಳು ಸೇರ್ಪಡೆಯಾಗಿದ್ವು. ಅದರಲ್ಲಿ ಇವಾಗ 6 ತಂಡ ಸೆಮಿಫೈನಲ್ಗೆ ಬಂದು ಅದೆಲ್ಲ ಇವಾಗ ಆಡ್ತಾ ಇದ್ದಾರೆ. ಎಲ್ಲ ಹುಡುಗರಿಗೂ ಒಳ್ಳೆಯದಾಗಲಿ, ಮುಂದಿನ ದಿನ ಇದೇ ಥರ ನಡ್ಸ್ಕೊಂಡು ಹೋಗಲಿ. ಕೂರು ಡಾಕ್ಟರ್ ಮಧುರಣ್ಣವರ ನೇತೃತ್ವದಲ್ಲಿ ಚಿಂತನಮಳವಳ್ಳ ಗ್ರಾಮಸ್ಥರು ಅಂದರೆ ಅರುಣ್ ಮತ್ತು ಸುಮನ್ನು, ಪ್ರದೀಪ್ ಇವರು ನಡೆಸ್ತಾ ಇರೋಂಥ ಕ್ರಿಕೆಟ್ ಟೀಮು ತುಂಬ ಚೆನ್ನಾಗಿ ಅದ್ಭುತವಾಗಿ ನಡ್ಕೊಂಬರ್ತಾಯಿದೆ. ಚೆನ್ನಾಗಿ ಆಡ್ತಾಯಿದ್ದಾರೆ. ಈಗ ಫೈನಲ್ ನಡೀತಾ ಇದೆ. ಬಟ್ ಉಸ್ಕೂರು ಮಧುರಣ್ಣವರ ನೇತೃತ್ವದಿಂದ ಈ ಕ್ರಿಕೆಟ್ ಪಂದ್ಯಾವಳಿಗಳು ಆರಂಭ ಆಗಿದೆ. ಇದು ಮೊದಲನೇ ವರ್ಷ ನಡೀತಿದೆ. ಇನ್ನೂ ಮುಖಾಂತರ ಪ್ರತಿ ವರ್ಷವೂ ನಡೀಬೇಕು ಅಂತ ಮಧುರಣ್ಣವ್ರು ಹೇಳಿದ್ದಾರೆ. ಪ್ರತಿ ವರ್ಷವೂ ಮಾಡಿರಿ, ಅದೇನೇ ಸಪೋರ್ಟ್ ಆಗಲಿ ನಾನು ಮಾಡ್ತೀನಿ ಅಂತ ಮಧುರಣ್ಣವರು ನಮ್ಗೆ ಧೈರ್ಯ ಕೊಟ್ಟಿದ್ದಾರೆ. ಪ್ರತಿ ವರ್ಷವೂ ಮಾಡೋಣ ಅಂತ ನಾವು ಆಸಕ್ತಿಯಾಗಿದ್ದೀವಿ. ಟೂರ್ನಮೆಂಟು ತುಂಬ ಚೆನ್ನಾಗಿ ಬಂದಿದೆ. ಒಟ್ಟು 21 ಟೀಮ್ಗಳು ಭಾಗವಹಿಸಿದ್ವು. ಅದರಲ್ಲಿ ಈಗ ಬಂದು ಸೆಮಿಫೈನಲ್ ರೌಂಡ್ ನಡೀತಾ ಇದೆ. ಇದೇ ಥರ ಇನ್ನೂ ಟೂರ್ನಮೆಂಟ್ ಹೆಚ್ಚಾಗಿ ನಾವು ಮಾಡ್ತೀವಿ. ವರ್ಷನೂ ಇದು ನಿಲ್ಲಿಸೋದಿಲ್ಲ, ಪ್ರತಿ ವರ್ಷವೂ ಮಾಡ್ತೀವಿ. ನಮ್ಮ ಮಧುರಣ್ಣವ್ರ ಕಡೆಯಿಂದ ನಮಗೆ ಸಪೋರ್ಟ್ ತುಂಬ ಇದೆ. ಸೊ ಅವರ ನೇತೃತ್ವದಲ್ಲಿ ನಾವು ಮಾಡ್ತಿರೋದು ಇದೇ ಫಸ್ಟ್ ವರ್ಷ. ಸೊ ಇದನ್ನೇ ಮುಂದಿನ ವರ್ಷಗಳಲ್ಲಿ ಕಂಟಿನ್ಯೂ ಮಾಡ್ತೀವಿ. ಸ್ಟಾಪ್ ಅಂತೂ ಮಾಡೋದಿಲ್ಲ, ಮಾಡ್ತೀವಿ. ಇದೇ ಥರ ನಮ್ಮ ಹುಡುಗರು ಅರುಣ್, ಸುಮನು, ಪ್ರದೀಪು ಮತ್ತು ಆಕಾಶು, ಹರೀಶು ಎಲ್ಲ ಹುಡುಗರು ತುಂಬ ಸಪೋರ್ಟ್ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಮಾಡ್ತಿದ್ದಾರೆ. ಸೊ ಇದನ್ನು ಬಿಡೋದಿಲ್ಲ, ಮಾಡ್ತಾಯಿದ್ದೀವಿ, ಕಂಟಿನ್ಯೂ ಮಾಡ್ತೀವಿ ಸರ್. ಯಾಕೆ ಅಂತಂದರೆ ನಾನು ಕಾಲೇಜಿಂದನೂ ಸ್ಪೋರ್ಟ್ಸ್ ಆಡ್ಕೊಬಂದಿದ್ದೀನಿ. ಸೊ ಮಧುರಣ್ಣವ್ರ ಜೊತೆ ನಾನು ಚಿಕ್ಕ ವಯಸ್ಸಿಂದ ಅವ್ರ ಜೊತೆನೂ ಆಡಿದ್ದೀನಿ. ಸೊ ಅದರಿಂದ ನಮಗೆ ಒಂದು ಇಂಟ್ರೆಸ್ಟ್ ಏನಂದರೆ ಸ್ಪೋರ್ಟ್ಸಲ್ಲಿ ಕ್ರಿಕೆಟ್ ಅಂತ ತುಂಬ ಇಂಟ್ರೆಸ್ಟ್ ಇದೆ. ಮಧುರಣ್ಣವ್ರಿಗೂ ತುಂಬ ಇಂಟ್ರೆಸ್ಟ್ ಇದೆ, ಅವ್ರಿಗೂ ಇದೆ. ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಅವರು ಹೇಳ್ತಿದ್ದಾರೆ, ಕಾಲ್ ಮಾಡಿ ಹೇಳ್ತಾರೆ, ಮಾಡಿರಿ, ಚೆನ್ನಾಗಿ ಮಾಡಿರಿ, ನಾನು ಸಪೋರ್ಟ್ ಮಾಡ್ತೀನಿ, ಮಾಡಿರಿ, ಏನೇ ಇದ್ದರೂ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಅದರಿಂದ ನಮ್ಗೆ ಅದೊಂದು ಧೈರ್ಯ ಇದೆ. ಒಟ್ಟಿನಲ್ಲಿ ಈ ಒಂದು ಸೀಸನ್ ಚಾಂಪಿಯನ್ಸ್ ಕ್ರಿಕೆಟ್ ಲೀಗ್ ಸೀಸನ್ 1 ಇನ್ನು ಮುಂದೆ ನಾವು ಪ್ರತಿ ವರ್ಷವೂ ನಡೆಸ್ತೇವೆ ಅಂತೇಳಿ ಆಯೋಜಕರು ಹೇಳುವ ಮೂಲಕ ಈ ಒಂದು ಪಂದ್ಯಾವಳಿಗಳಿಗೆ ಇನ್ನಷ್ಟು ರೋಚಕತೆಯನ್ನು ತುಂಬಿದ್ದಾರೆ. ಪಂದ್ಯಗಳಂತೂ ಒಂದಕ್ಕಿಂತ ಒಂದು ಅತ್ಯುತ್ತಮವಾಗಿ ಮೂಡಿ ಬಂದವು. ಈ ರೀತಿಯಾದಂತಹ ಕ್ರೀಡೆಗಳು ಇನ್ನಷ್ಟು ನಡೀಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶ್ರಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.